ಡ್ಯಾಡಿ, ಈ ಲೋಕದಲ್ಲಿ ನಾವು ಮನುಷ್ಯರನ್ನ ನೋಡಾಗ ಅವರ ಎಲ್ಲ ಜೀವಿತದಲ್ಲೂ ಒಂದು ಮರಣ ಭಯ ಇದೆ. ಏನಕ್ಕೆ? ಜಾಯ್ಸ್, ಏನಂತಂದರೆ ಇವತ್ತು ಲೋಕದಲ್ಲಿ ಎಲ್ಲ ಕಡೆಯೂ ಇದು ತುಂಬ ನಡೀತಾ ಇದೆ. ಇದು ಕಡೆಗಾಲ, ಪ್ರತಿಯೊಬ್ಬರಿಗೂ ಈ ಭಯ ಇದ್ದೇ ಇದೆ. ಆದರೆ ಸತ್ಯವೇದದಲ್ಲಿ ಒಂದು ವಾಕ್ಯದಲ್ಲಿ ನಾವು ನೋಡ್ತೇವೆ, ಮತ್ತಾಯಿ ಬರೆದ ಸುವಾರ್ತೆ 28ನೇ ಅಧ್ಯಾಯ 4ನೇ ವಚನ, 24ನೇ ವಚನ. ಅವರು ಹೋಗುತ್ತಿರುವಾಗ ಸಮುದ್ರವು ಅಲ್ಲಲ್ಲಕೊಲ್ಲಲವಾಯಿತು, ದೋಣಿ ಅಲೆಗಳಿಂದ ಮುಚ್ಚುವಂತೆ ಆಯಿತು, ಆದರೆ ಯೇಸು ನಿದ್ರಿಸುತ್ತಿದ್ದನು. ಆಗ ಶಿಷ್ಯರು ಆತನ ಹತ್ತಿರಕ್ಕೆ ಬಂದು ಆತನನ್ನು ಎಬ್ಬಿಸಿ, ಕರ್ತನೇ, ನಮ್ಮನ್ನು ಕಾಪಾಡು, ಸಾಯುತ್ತಿದ್ದೇವೆ ಎಂದರು. ಆತನು ಅವರಿಗೆ, ಅಲ್ಪ ವಿಶ್ವಾಸಿಗಳೇ, ಏಕೆ ಹೆದರುತ್ತೀರಿ ಎಂದು ಹೇಳಿ ಎದ್ದು ಗಾಳಿಯನ್ನು ಸಮುದ್ರವನ್ನು ಗದರಿಸಿದನು. ನೋಡಿದ್ಯಾ, ಸಾಯುತ್ತಿದ್ದೇವೆ ಅಂತಾರೆ. ಅದೇ ಈ ಮರಣದ ದುರಾತ್ಮ ಪ್ರತಿಯೊಬ್ಬರ ಜೀವಿತದಲ್ಲೂ ಕೆಲಸ ಮಾಡ್ತಾ ಇರೋದು. ಎಷ್ಟೇ ಕೋಟಿ ಹಣ ಇದ್ರೂ, ಬೆಳ್ಳಿ ಬಂಗಾರ ಇದ್ರೂ, ಅವರಲ್ಲಿ ಏನೇ ಸಂತೋಷ ಸಮಾಧಾನ ಇದ್ರೂ ಈ ಮರಣದ ಭಯ ಪ್ರತಿಯೊಬ್ಬ ಮನುಷ್ಯನ ಲೈಫಲ್ಲಿ ಇದ್ದೇ ಇದೆ. ಸೊ ಇದರಿಂದ ತಪ್ಪಿಸ್ಗಳಿಗೆ ಒಂದೇ ಒಂದು ಮಾರ್ಗ, ಯೇಸು ಹೇಳಿದರೆ, ನಾನೇ ಸತ್ಯ, ಮಾರ್ಗ, ಜೀವ ಇದ್ದೇನೆ ಅಂತ. ಸೊ ಕರ್ತನ ನಂಬ್ರಿ, ಖಂಡಿತ ದೇವರು ಮರಣದ ಭಯದಿಂದ ಬಿಡಿಸ್ತಾರೆ. ಧೈರ್ಯವಾಗಿರಿ. ಗಾಡ್ ಬ್ಲೆಸ್ ಯು. ಒಂದು ವೇಳೆ ನೀವು ಯಾವುದೇ ಮರಣದ ಭಯದಲ್ಲಿ ಇರ್ಬೋದು, ಇವತ್ತು ಕರ್ತನಾದ ಯೇಸು ನಾಮದಲ್ಲಿ ನೀವು ಬಿಡುಗಡೆ ಹೊಂದ್ಕೋತೀರಾ. ನಿಮ್ಮ ಕುಟುಂಬ ಸಮಾಧಾನವಾಗಿರ್ತದೆ, ಸಂತೋಷವಾಗಿರ್ತದೆ. ಗಾಡ್ ಬ್ಲೆಸ್ ಯು. ಪ್ರೈಸ್ ಲಾರ್ಡ್.